ಸರ್, ಜನಸಿರಿ ಫೌಂಡೇಶನ್ ವತಿಯಿಂದ ಈ ದಿನ ಒಂದು ಪುಟ್ಟ ಕವಿಗೋಷ್ಠಿ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ವೈದ್ಯರನ್ನು ಗುರುತಿಸ್ತಕ್ಕಂಥದ್ದು ಅತ್ಯುತ್ತಮ ವೈದ್ಯರು 2025 ಅಂತೇಳಿ ರಾಜ್ಯ ಪ್ರಶಸ್ತಿಯನ್ನು ಇವತ್ತು ನಾವು ವಿತರಣೆ ಮಾಡಿದ್ದೀವಿ. ಇದರ ಮೂಲ ಉದ್ದೇಶ ಇಷ್ಟೇ, ಪ್ರಶಸ್ತಿಗಳು ಇವತ್ತು ಮಾರಾಟದ ವಸ್ತುಗಳಾಗ್ತಾ ಇದೆ. ಯಾರಿಗೆ ಪ್ರಶಸ್ತಿ ಸಲ್ಲಬೇಕೋ ಅವರಿಗೆ ಸಲ್ಲುತ್ತಾ ಇಲ್ಲ. ಇದೊಂದು ದುರಂತ. ಏನು ಅಂತಂದರೆ, ಈ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ದುಷ್ಟರಿಗೂ ಇವತ್ತು ಪ್ರಶಸ್ತಿ ಕೊಡ್ತಾ ಇರ್ತಕ್ಕಂಥದ್ದು, ನಾವು ಸಮಾಜವನ್ನು ಅಧಪತನದತ್ತ ಕೊಂಡೊಯ್ತಾ ಇದ್ದೀವಿ ಅಂತಕ್ಕಂಥ ಕಳವಳ ಇದೆ ನಮಗೆ. ಮುಂದಿನ ದಿನಗಳಲ್ಲಿ ಸರ್ಕಾರವೂ ಕೂಡ ಸನ್ಮಾನ ಮಾಡಿಸ್ಕೊಳ್ಳಿಕ್ಕೆ ಅಂತ ನಾವು ಮಾನದಂಡವನ್ನು ತಂದರೆ ಅದಕ್ಕೊಂದು ಗೌರವ ಬರುತ್ತೆ. ನಮ್ಮ ರಾಜ ಮಹಾರಾಜರ ಕಾಲದಿಂದ ಒಡೆಯಾರ್ ಸಂಸ್ಕೃತಿಯಿಂದ ಸನ್ಮಾನಗಳಿಗೆ ವಿಶೇಷವಾದಂಥ ಗೌರವ ಇದೆ. ಆಗಿನ ಕಾಲದಲ್ಲಿ ರಾಜಮನೆತನಗಳಲ್ಲಿ ಕವಿಗಳಿಗೆ, ಮಂತ್ರಿಗಳಿಗೆ, ವಿಶೇಷವಾದಂಥ ಸಲಹೆಗಾರರಿಗೆ ಇದೊಂದು ಗೌರವ ಸಿಗ್ತಾ ಇತ್ತು. ಇವತ್ತು ದುರಂತ ಏನು ಅಂದರೆ, ಶಾಲವರು ಹಾಕ್ಸ್ಕೋಬೇಕಂದ್ರೂ ಭಯ ಆಗುತ್ತೆ. ಶಾಲವರು ಹಾಕ್ಸ್ಕೊಳ್ಳೋದು ಎಷ್ಟು ಒಳ್ಳೆಯವರು ಗೊತ್ತಿಲ್ಲ. ಶಾಲವರು ಹಾಕೋದಕ್ಕೆ ಹಿಂದೆ ನಿಂತಿರ್ತಾರಲ್ಲ, ಅವ್ರ ಬಗ್ಗೆ ಇನ್ನೂ ಭಯ ಆಗುತ್ತೆ. ಯಾಕೆ ನಾನು ಇಷ್ಟು ಒಂದು ಮಾರ್ಮಿಕವಾಗಿ ನಾನು ಮಾತನಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ, ಇದೊಂದು ಭಾಳ ಅಪಾಯಕಾರಿಯಾಗಿ ಆಗ್ತಾ ಇದೆ ಸಮಾಜ. ನಿಜವಾಗ್ಲೂ ದುಷ್ಟರು ಇವತ್ತು ಪ್ರಜ್ವಲಿಸ್ತಾ ಇದ್ದಾರೆ, ರಾರಾಜಿಸ್ತಾ ಇದ್ದಾರೆ. ಒಳ್ಳೆಯವರು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ತಾ ಇರ್ತಕ್ಕಂಥದ್ದು ಭಾಳ ನೋವಿನ ವಿಚಾರ. ಹಾಗಾಗಿ ಸಾಧ್ಯವಾದಷ್ಟು ಒಂದು ಪ್ರಯತ್ನ, ಈ ಕೊಳಕು ಸಮಾಜವನ್ನು ನಾವು ಸರಿಪಡಿಸುವಷ್ಟು ಆಯಸ್ಸು, ಶ್ರೇಯಸ್ಸು ಸಾಕಷ್ಟು ಕಡಿಮೆ ಆಗ್ತಾ ಇದೆ ಇವತ್ತು. ಆದರೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಸಮಾಜಘಾತಕ ಚಟುವಟಿಕೆಗಳು ನಿಲ್ಲಿಸಬೇಕಾಗಿದೆ. ಸಜ್ಜನರು ಇವತ್ತು ಜವಾಬ್ದಾರಿಯಿಂದ ಸಮಾಜಮುಖಿ ಕಾಣಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಈ ಸನ್ಮಾನಗಳನ್ನು ಮಾಡ್ತಾಯಿದ್ದೀವಿ. ಇದರ ಮೂಲ ಉದ್ದೇಶ ಇಷ್ಟೇ, ಯಾರು ಏನೇ ಟೀಕೆಗಳು ಮಾಡಲಿ, ಯಾರು ಏನೇ ಮಾಡಲಿ, ಜನಸಿರಿ ಫೌಂಡೇಶನ್ ಪ್ರಾಮಾಣಿಕ ಮನಸ್ಸುಗಳ ಸಂಗಮ ಅಂತಕ್ಕಂಥ ದೃಷ್ಟಿನಲ್ಲಿ ಕರ್ನಾಟಕ ರಾಜ್ಯದ 31 ಜಿಲ್ಲೆಯುದ್ದಕ್ಕೂ ಕೂಡ ನಾವು ಸಜ್ಜನ ಮನಸ್ಸುಗಳ ಹುಡುಕಾಟದಲ್ಲಿ ತೊಡಗಿದ್ದೀವಿ. ಇದಕ್ಕೆ ಮಾಧ್ಯಮದವ್ರ ಸಹಕಾರ ಕೂಡ ಇರಲಿ. ಸಾಧ್ಯವಾದಷ್ಟು ಭ್ರಷ್ಟಾಚಾರ ತೊಲಗಬೇಕಾಗಿದೆ, ಭ್ರಷ್ಟಾಚಾರ ದೂರ ಆಗಬೇಕಾಗಿದೆ. ಒಂದಷ್ಟು ಒಳ್ಳೆಯ ಪ್ರತಿಭೆಗಳು, ಒಂದಷ್ಟು ಒಳ್ಳೆಯ ಯುವ ಮನಸ್ಸುಗಳು ಎಲ್ಲವೂ ಕೂಡ ಇವತ್ತು ಸಮಾಜದಲ್ಲಿ ಕಾಣಿಸ್ಕೊಳ್ಬೇಕಾಗಿದೆ ಮತ್ತು ಗಟ್ಟಿಗೊಳ್ಳಬೇಕಾಗಿದೆ. ಹಾಗಾಗಿ ನಾನು ಇಷ್ಟು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಇವತ್ತು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗಣ್ಯರು ಬಂದಿದ್ದಾರೆ. ಯಾರೋ ಗಣ್ಯರು ಬಂದರು ಅಂತ ಗಣ್ಯರು ಹೆಸರು ಹೇಳೋದಕ್ಕಿಂತಲೂ ದಯವಿಟ್ಟು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಿ ಅಂತಕ್ಕಂಥದ್ದು ನನ್ನ ಮನವಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಮಾಧ್ಯಮ ಕೂಡ ನಾನು ಸಮಾಜವನ್ನು ತಿದ್ದುವಂಥ ಕಾಯಕದಲ್ಲಿ ಹೆಚ್ಚಿನ ಮಹತ್ವದ ಪಾತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನಿಮ್ಮೆಲ್ಲರಲ್ಲೂ ಕೂಡ ಮಾಡ್ತಾ, ಜನಸಿರಿ ಫೌಂಡೇಶನ್ ಮತ್ತಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ. ಇದೇ ರೀತಿಯಾಗಿ ಮಾಧ್ಯಮದ ಸಹಕಾರ ಪ್ರಾಮಾಣಿಕವಾಗಿರಲಿ ಅಂತೇಳಿ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಮಹನೀಯ ಮನಸ್ಸುಗಳಿಗೆ ಹೃದಯಪೂರ್ವಕವಾಗಿ ಜನಸಿರಿ ಫೌಂಡೇಶನ್ ಬಳಗದ ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.